ಈ ಥರ ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ನೋಡಿ ನೀನು ಟೇಸ್ಟ್ ನೋಡ್ರಿ ನಮ್ಮ ಅವ್ರ ನಂಗೆ ಕೊಡತ್ತಾರ ಫೈನಲ್ ಟೇಸ್ಟ್ ನೋಡಕ. ಮಸ್ತ್ ಆಗಿದ್ರಿ ಟೇಸ್ಟ್ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ ನೀನು. ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನಂತೂ ಆರಾಮದೀನಿ ನೋಡ್ರಿ, ನೀವೆಲ್ಲ ಆರಾಮದೀರ ಅಂತ ಅನ್ಕೊಂಡಿನಿ. ಇವತ್ತು ವಿಡಿಯೋದಾಗ ನಮ್ಮ ಮಾವ ಎಗ್ ರೈಸ್ ಮಾಡೋದು ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತಾನ. ಬರೀ 5 ನಿಮಿಷದಾಗ ಎಗ್ ರೈಸ್ ಮಾಡೋದು ಹೇಳ್ಕೊಡ್ತಾನ ಬರ್ರಿ ನಮ್ಮ ಮಾವ. ಮಾವ ಏನು ಮಾಡತ್ತಿ? ರೈಸ್ ಉಳ್ದೈತಿ. ಹಾಂ, ರೈಸ್ ಉಳ್ದೈತಿ, ಅದಕ್ಕೆ ಎಗ್ ರೈಸ್ ಮಾಡತ್ತಿ ನೋಡೋದು. ರೈಸ್ ಉಳ್ದಿತ್ತು, ಹೆಂಗ್ ಮಾಡೋದಂತ ಹೇಳ್ಕೊಡು ಎಲ್ಲ ನಮಗೂ. ರೈಸ್ ಹೆಂಗ್ ಮಾಡದ? ಉಳ್ಳಾಗಡ್ಡಿ ಕಟ್ ಮಾಡೋದು, ಮೆಣಸಿನ್ಕಾಯಿ ಕಟ್ ಮಾಡೋದು, ಶುಂಠಿ ಕಟ್ ಮಾಡೋದು, ಇದನ್ನೆಲ್ಲ ಮಿಕ್ಸರಿಗೆ ಹಾಕೊಳ್ಳೋದು. ಮುಂದೆ ಏನ್ ಮಾಡೋದು ಹೇಳ್ತೀನಿ. ಬೆಳ್ಳುಳ್ಳಿ ಹಾಕೋಬೇಕು, ಶುಂಠಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀವಿ ಎಲ್ಲ ಮಿಕ್ಸರಿಗೆ ಹಾಕೋಬೇಕು. ಪೇಸ್ಟ್ ಮಾಡ್ಕೋಬೇಕು. ಇದ್ರದೊಂದು ಮತ್ತೆ 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವಿ. ಈಗ ಕಟ್ ಮಾಡಿಲ್ಲ, ಮತ್ತೇನಿಲ್ಲ. ಇದು ಮಿಕ್ಸರ್ಗೆ ಹಾಕಿ ರುಬ್ಕೊಂಬರೋದು. ನೀರು ಹಾಕೋಬೇಕೇನು ಮಾಮ? ಸ್ವಲ್ಪ ನೀರು ಹಾಕೊಂಡು ಮತ್ತೆ ಮಿಕ್ಸರ್ ಚಾಲು ಮಾಡ್ಬೇಕು. ಸಣ್ಣಂಗೆ ರುಬ್ಬಿ ಇದೇನು ಮಾವ ಎಣ್ಣೆ ಏನು? ಸ್ವಲ್ಪ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕಾ? ಫಸ್ಟ್ ಈರುಳ್ಳಿ ಹಾಕ್ಬೇಕಮ್ಮ. ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕುವಾಗ ಸ್ವಲ್ಪ ಹುಷಾರು, ಮುಖಕ್ಕೆ ಸಿಡಿದು ಬಿಡ್ತೈತಿ. ಬೆಳ್ಳುಳ್ಳಿ ಶುಂಠಿ ಕೊಂಡಿದ್ದೆ ಹಾಕೋದು ಅಷ್ಟೇ. ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಎಲ್ಲ ರುಬ್ಬಿದ್ದು ಈಗಿದ್ರ ಮಿಕ್ಸ್ ಮಾಡ್ಕೋಬೇಕು. ಖಾರ ಭಾಳ ಆಗೈತೆ ಅಂತ ಕನ್ಸಾತೈತಿ. ನಿಮ್ಗೆ ಹೆಂಗೆ ಬೇಕು ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ಳಿ. ಇದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮಗೆ ಹೆಂಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಕೆಂಪು ಆಗುತ್ತೆ, ಸ್ವಲ್ಪ ಕೆಂಪು ಆಗುತ್ತಲ್ಲ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ. ಇದು ಜೊತೆಗೆ ಒಂದು 4 ತತ್ತಿ, ಅಂದ್ರೆ ನೀವು ಎಷ್ಟು ರೈಸ್ ಹಾಕೋತೀರಿ ಅದ್ರ ಮೇಲೆ ನೀವು ಅಷ್ಟು ತತ್ತಿ ಹಾಕ್ಕೊಂಡು ಮಾಡಿರಿ. ಕೆಂಪಗಾದ್ರೇ ಟೇಸ್ಟ್ ಆಗ್ತೈತೆ ಅಂತ ನಮ್ಮ ಮಾವೇ ಹೇಳ್ತಾರೆ ನೋಡ್ರಿ. ಹಿಂಗೆ ಹೊಡ್ಕೊಂಡು ಹಾಕೋರಿ. ಹಿಂಗೆ ಗೊಡ್ದು ಹಾಕೊಂಡು ತಿರ್ಸ್ಕೊಂಬಿಡ್ತೀವಿ. ಸಕಾಸಿಗೆ ಮತ್ತು ಮೈಗೆ ಮುಖ್ಯೆಲ್ಲ ಸೇರಿ ಬಿಡ್ತಿದ್ವಿ ನೋಡಿ. ಆಗಿದೆ ಯಾವ ಥರ ಆತಂದ್ರೆ ಬುರ್ಜಿ ಗೊತ್ತೇನ್ರಿ? ನೀವು ಬುರ್ಜಿ ತಿಂದಿರ್ತೀರಿ, ಆಲ್ಮೋಸ್ಟ್ ಎಲ್ಲರೂ ಬುರ್ಜಿ ಥರ ಆಗಿರ್ತೈತ್ರಿ. ಇದಕ್ಕೆ ಆಮೇಲೆ ರೈಸ್ ಹಾಕೋಬೇಕ್ರಿ. ರೈಸ್ ಹಾಕೊಂಡು ನೀಟಾಗಿ, ಅದು ರೈಸ್ ಮಾತ್ರ ಉದುರು ಇರ್ಬೇಕ್ರಿ. ಅಂದ್ರೆ ಏನು ಪಾತ್ರೆ ಇಟ್ಕೊಂಡಿರ್ತೀವಿ ನೋಡ್ರಿ, ಅದನ್ನ ಹಿಡ್ಕೊಂಡು ಈ ಥರ ಮಿಕ್ಸ್ಚರ್ ಮಾಡ್ಕೋಬೇಕ್ರಿ ಆರಾಮಾಗಿ ನಿಧಾನಕ್ಕೆ. ಆಮೇಲೆ ಇದು ಗರಂ ಮಸಾಲ, ಈ ಗರಂ ಮಸಾಲೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಎಲ್ಲ ಸುತ್ತಮುತ್ತನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ನೋಡ್ರಿ. ನಿಮ್ಮ ರುಚಿ ತಕ್ಕಂಗೆ ಹಾಕ್ಕೊಳ್ಳಿ. ನೀವು ಎಷ್ಟು ರೈಸ್ ತೊಗೊಂಡಿರ್ತೀರಿ, ಎಷ್ಟು ಎಗ್ ಹಾಕ್ಕೊಂಡಿರ್ತೀರಿ ಅದ್ರ ತಕ್ಕಂಗೆ ಇದನ್ನ ಹಾಕೊಡ್ರಿ ಗರಂ ಮಸಾಲ. ಆಮೇಲೆ ಇದು ಖಾರ ಪುಡಿ ಅಂತ ನೋಡ್ರಿ. ಇದು ನಿಮಗೆ ಹೆಂಗೆ ಬೇಕು ಹಂಗೆ ಹಾಕೋರಿ. ನಿಮ್ಗೆ ಖಾರ ಬೇಕಂದ್ರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಕಮ್ಮಿ ಖಾರನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ರುಚಿಗೆ ತಕ್ಕಂಗೆ ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಮಿಕ್ಸ್ ಮಾಡಿ. ಮೊದಲು ಮಾಡುವಾಗ ಏನು ಅನಿಸ್ತಿಲ್ಲ ರೀ. ಈಗೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಯಾಕೋ ಬಾಯಾಗ ನೀರು ಕಡಿಯೋದೈತೆ ನೋಡ್ರಿ. ನಮಗಂತ ಸ್ಮೆಲ್ ಮಾತ್ರ ಹೆಂಗೆ ಬರತೈತೆ ಅಂದ್ರೆ ಸಕ್ಕದ ಐತ್ರಿ ಸ್ಮೆಲ್. ನಮ್ಮ ಆವಾಗ ಬಾಯಾಗ ನೀರು ಬರತೈತ್ರಿ, ನಮಗೆ ಬರಲ್ಲ ಏನ್ರಿ. ನಮ್ಮ ಮಾವರ ಸಾಮಾನ್ಯ ಮನೋವೈದ್ಯರಲ್ಲ, ಅಮೇರಿಕದಲ್ಲಿ ನೋಡ್ರಿ. ಲಾಸ್ಟ್ ಫೈನಲ್ ಸ್ಟೆಪ್ ಇದೆ. ಇದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಮ್ಯಾಗ ಉದುರಿಸ್ಬಿಡ್ಬೇಕು ನೋಡ್ರಿ. ಎಗ್ ರೈಸ್ ಫೈನಲಿ ರೆಡಿ. ಈ ಥರ ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ನೋಡಿ ನೀನು ಟೇಸ್ಟ್ ನೋಡ್ರಿ ನಮ್ಮ ಅವ್ರ ನಂಗೆ ಕೊಡತ್ತಾರ ಫೈನಲ್ ಟೇಸ್ಟ್ ನೋಡಕ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಟೇಸ್ಟ್ ಮಾತ್ರ ಸೂಪರ್ ಆಯ್ತು.